Now that was I called a show and that was I called a brawl. Hey guys, welcome back to the channel. Finally ಇವತ್ತಿನ ಬಿಗ್ಗೆಸ್ಟ್ ಮಂಡೇ ನೈಟ್ ರಾ ಕೂಡ ಮುಗ್ದಿದೆ. ನಿಜವಾಗ್ಲೂ ಏನ್ ಶೋ ಗುರು, ಲಿಟ್ರಲಿ ಇವತ್ತಿಂದ ನಿಜವಾಗ್ಲೂ ಕೂಡ ನನಗೆ ರಸಲ್ ಮೇನಿಯಾ ಫೀಲ್ ಬರ್ತಾ ಇದೆ ಅಂತ ಹೇಳ್ಬೇಕು. ಏನೇನಾಯ್ತು ಇವತ್ತಿನ ಶೋಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ಕೋಡಿ ರೋಡ್ಸ್ ಅವ್ರಿಗೋಸ್ಕರ ಚಿಯರ್ಸ್ ನ ಮಾಡ್ತಾ ಇರುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ರಿಂಗ್ ಗೆ ಬಂದು ವರ್ಲ್ಡ್ ಗ್ರೇಟೆಸ್ಟ್ ಎರಾನ ಡಬ್ಲ್ಯೂ ಚಾಂಪಿಯನ್ ನ ಹೋಮ್ ಆಗಿರ್ತಕ್ಕಂತಹ ಈ ಒಂದು ಎರಾನದಲ್ಲಿ ನಾನು ಬರ್ಲಿಲ್ಲ ಅಂದ್ರೆ ಹೇಗೆ ಅಲ್ವಾ. ಸೊ ನ್ಯೂಯಾರ್ಕ್ ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ ವಾಟ್ ಡು ಯು ವಾಂಟ್ ಟಾಕ್ ಅಬೌಟ್ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಸ್ಟೆಫನಿ ಮೆಕ್ಮ್ಯಾನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನನ್ನನ್ನ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಮಾಡ್ತು. ಸ್ಟೆಫನಿ ಮೆಕ್ಮ್ಯಾನ್ ಅವರು ಸಡನ್ ಆಗಿ ಯಾಕೆ ಬರ್ತಾ ಇದ್ದಾರೆ ಗುರು ಅಂತ ನಾನಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಆಗೋದೆ. ನಮ್ಮ ಸ್ಟೆಫನಿ ಮೆಕ್ಮ್ಯಾನ್ ಅವರು ರಿಂಗ್ ಗೆ ಬರ್ತಾರೆ. ಇಡೀ ಕ್ರೌಡ್ ಸ್ಟೆಫನಿ ಮೆಕ್ಮ್ಯಾನ್ ಅವ್ರಿಗೋಸ್ಕರ ಚಿಯರ್ಸ್ ನ ಮಾಡ್ತಾ ಇರುತ್ತೆ. ಅಂಡ್ ಆಗ ನಮ್ಮ ಸ್ಟೆಫನಿ ಮೆಕ್ಮ್ಯಾನ್ ಅವರು ಹೇಳ್ತಾರೆ, ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ನನ್ನನ್ನ ನೀವೇನ್ ಅಳಿಸ್ತೀರಾ, ನನಗೆ ಗೊತ್ತು ಕೋಡಿ ರೋಡ್ಸ್ ನೀನು ನನ್ನನ್ನ ನೋಡಿ ಇಲ್ಲಿ ಸರ್ಪ್ರೈಸ್ ಆಗಿದೆಯಾ ಅಂತ. ನೀನು ಸರ್ಪ್ರೈಸ್ ಆಗೋದಕ್ಕೆ ಹೋಗ್ಬೇಡ, ಯಾಕಂದ್ರೆ ನನ್ನ ನೇಮು ಸ್ಟೆಫನಿ ಮೆಕ್ಮ್ಯಾನ್. ಈ ಒಂದು ಜಾಗನ ನನ್ನ ಗ್ರ್ಯಾಂಡ್ ಫಾದರ್, ನನ್ನ ತಾತ ಕಟ್ಟಿರೋದು. ಸೊ ನಾನಿಲ್ಲಿಗೆ ಬರ್ಲಿಲ್ಲ ಅಂದ್ರೆ ಹೇಗೆ ಅಲ್ವಾ ಅಂತ ನಮ್ಮ ಸ್ಟೆಫನಿ ಮೆಕ್ಮ್ಯಾನ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು, ಸೊ ಸ್ಟೆಫನಿ ಮೆಕ್ಮ್ಯಾನ್ ವಾಟ್ ಡು ಯು ವಾಂಟ್ ಟಾಕ್ ಅಬೌಟ್ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಸ್ಟೆಫನಿ ಮೆಕ್ಮ್ಯಾನ್ ಅವರು, ಐ ವಾಂಟ್ ಟಾಕ್ ಅಬೌಟ್ ಯು ಅಂಡ್ ವೈಪರ್ ರ್ಯಾಂಡಿ ಆರ್ಟನ್. ನನಗೆ ಗೊತ್ತು ನೀವಿಬ್ರು ಕೂಡ ಸೇಮ್ ಜನರೇಷನ್ ನ ಸೂಪರ್ ಸ್ಟಾರ್ಸ್ ಗಳು. ಇವನ್ ನಾನು ರ್ಯಾಂಡಿ ಆರ್ಟನ್ ಆಗಿ ನೀನು ಈ ಒಂದು ಕಂಪನಿಯಲ್ಲಿ ತುಂಬಾ ಕಷ್ಟಪಟ್ಟು ಬಂದಿದೀವಿ. ಬಟ್ ಮೂರ್ ಜನನು ಕೂಡ ಡಿಫ್ರೆಂಟ್ ಪಾತ್ ಗಳನ್ನ ಆಯ್ಕೆ ಮಾಡ್ಕೊಂಡಿದೀವಿ. ಅದರಲ್ಲಿ ನೀನು ಗೋಲ್ಡನ್ ಪಾತ್ ನ ಕೋಡಿ ರೋಡ್ಸ್ ಆಯ್ಕೆ ಮಾಡ್ಕೊಂಡಿದ್ಯಾ. ಅಂಡ್ ಅದು ನಿನಗೆ ಒಳ್ಳೇದೇ ಆಗಿದೆ. ನೀನ್ ಇವಾಗ ಡಬ್ಲ್ಯೂ ಚಾಂಪಿಯನ್ ಆಗಿದೆಯಾ. ಅಂಡ್ ಅದರಿಂದ ನೀನು ತುಂಬಾ ಕೆಲಸಗಳನ್ನ ಮಾಡಿದ್ಯಾ. ಬಟ್ ಈ ಬಾರಿ ಆ ಒಂದು ಪಾತು ವರ್ಕ್ ಆಗಲ್ಲ. ಯಾಕಂದ್ರೆ ಈಗ ಇರ್ತಕ್ಕಂತಹ ವೈಪರ್ ರ್ಯಾಂಡಿ ಆರ್ಟನ್ ಡಿಫರೆಂಟ್ ವರ್ಜನ್ ರ್ಯಾಂಡಿ ಆರ್ಟನ್. ಈ ಒಂದು ರ್ಯಾಂಡಿ ಆರ್ಟನ್ ಅವ್ರನ್ನ ನೀನು ಸೋಲಿಸಬೇಕು ಅಂದ್ರೆ ನೀನು ಕೂಡ ರ್ಯಾಂಡಿ ಆರ್ಟನ್ ಅವರ ರೀತಿನೇ ಯೋಚನೆ ಮಾಡಬೇಕು. ಅದು ನಿನ್ನ ತಂದೆಗೆ ಚೆನ್ನಾಗಿ ಬರೋದು. ನಿನ್ನ ತಂದೆ ಡರ್ಟಿ ಪಾಲಿಟಿಕ್ಸ್ ಕೂಡ ಆಡೋರು. ಬಟ್ ನೀನು ನಿನ್ನ ತಂದೆ ಅಲ್ವಲ್ಲ, ಅದಕ್ಕೋಸ್ಕರ ನಾನ್ ನಿನಗೆ ಹೇಳ್ತಾ ಇದ್ದೀನಿ, ಈ ಬಾರಿಯ ರಸಲ್ ಮೇನಿಯಾದಲ್ಲಿ ನೀನೇನಾದ್ರೂ ಗೆಲ್ಬೇಕು ಅಂದ್ರೆ ನೀನು ಡಿಫರೆಂಟ್ ಆಗಿ ರ್ಯಾಂಡಿ ಆರ್ಟನ್ ಅವರ ರೀತಿನೇ ಯೋಚನೆ ಮಾಡಬೇಕು ಅಂತ ನಮ್ಮ ಸ್ಟೆಫನಿ ಮೆಕ್ಮ್ಯಾನ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು, ನನಗೂ ಕೂಡ ಗೊತ್ತು ರ್ಯಾಂಡಿ ಆರ್ಟನ್ ಅವರ ಪಾತು ಯಾವ ರೀತಿ ಇತ್ತು ಅಂತ. ರ್ಯಾಂಡಿ ಆರ್ಟನ್ ಅವರು ಈ ಒಂದು ಕಂಪನಿಯಲ್ಲಿ ತುಂಬಾ ಕೆಟ್ಟ ಕೆಟ್ಟ ಕೆಲಸಗಳನ್ನ ಮಾಡಿದ್ದಾರೆ. ಎಷ್ಟು ಕೆಟ್ಟ ಕೆಟ್ಟ ಕೆಲಸನ ಮಾಡಿದ್ದಾರೆ ಅಂದ್ರೆ ನಾನು ಇಲ್ಲಿ ಮೈಕ್ ಅಲ್ಲಿ ಹೇಳೋದಕ್ಕೂ ಕೂಡ ಆಗೋದಿಲ್ಲ ಅಂಡ್ ಸ್ಕ್ರೀನ್ ಮೇಲೆ ತೋರಿಸೋದಕ್ಕೂ ಕೂಡ ಆಗೋದಿಲ್ಲ. ಅಂಡ್ ಆ ಕೆಟ್ಟ ಕೆಲಸಗಳಲ್ಲಿ ನಿಂದು ಕೂಡ ಒಂದು ಫುಟೇಜ್ ಇದೆ, ಅದು ನಿನಗೂ ಕೂಡ ಗೊತ್ತು. ಬಟ್ ನಾನಂತೂ ಖಂಡಿತವಾಗ್ಲೂ ಕೂಡ ರ್ಯಾಂಡಿ ಆರ್ಟನ್ ಅವ್ರನ್ನ ಸೋಲಿಸ್ತೀನಿ. ಇನ್ನ ನನ್ನ ತಂದೆ ಬಗ್ಗೆ ಮಾತಾಡ್ದೆ ಅಲ್ವಾ, ಅಫ್ಕೋರ್ಸ್ ನಾನು ನನ್ನ ತಂದೆ ಆಗಲ್ಲ, ಅದೇ ರೀತಿ ನೀನು ಕೂಡ ಇಲ್ಲಿ ನಿನ್ನ ತಂದೆ ಅಲ್ಲ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಸ್ಟೆಫನಿ ಮೆಕ್ಮ್ಯಾನ್ ಅವರಿಗೆ ಹೇಳ್ತಾರೆ. ಅಂಡ್ ಈ ಒಂದು ವಿಚಾರದಿಂದ ಸ್ಟೆಫನಿ ಮೆಕ್ಮ್ಯಾನ್ ಅವರಿಗೆ ಕೋಪ ಬರುತ್ತೆ. ಅವರು ಸೀದಾ ಕೋಡಿ ರೋಡ್ಸ್ ಅವರ ಕಪಾಲಕ್ಕೆ ಎತ್ತಿ ಒಂದು ಬಾರಿಸ್ತಾರೆ. ಅಂಡ್ ಅದಾದ್ಮೇಲೆ ಮೈಕ್ ನ ತಗೊಂಡು ಹೇಳ್ತಾರೆ, ಕೋಡಿ ರೋಡ್ಸ್ ನಾನು ಇಲ್ಲಿಗೆ ಬಂದಿದ್ ಯಾಕಪ್ಪ ಅಂದ್ರೆ ನಾನು ನಿನ್ನ ಬಗ್ಗೆ ಕೇರ್ ಮಾಡ್ತಾ ಇದ್ದೆ, ಅದಕ್ಕೋಸ್ಕರ ಬಂದೆ. ನಾನು ನಿನಗೆ ಗೈಡ್ ಲೈನ್ಸ್ ನ ಕೊಡೋದಕ್ಕೆ ಬಂದೆ. ಯಾಕಂದ್ರೆ ನನಗೆ ಗೊತ್ತು ರ್ಯಾಂಡಿ ಆರ್ಟನ್ ಅವರು ಏನು ಅಂತ. ಈಗ ರ್ಯಾಂಡಿ ಆರ್ಟನ್ ಅವರು ತನ್ನ ಒಳಗಡೆ ಇರ್ತಕ್ಕಂತಹ ಮಾತುಗಳನ್ನ ಬರೀ ಕೇಳ್ತಾ ಇಲ್ಲ, ಬದಲಿಗೆ ಅದನ್ನ ಅವನು ಪಾಲಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಔಟ್ ಸೈಡರ್ ಇಂದನೂ ಕೂಡ ಅವನು ಮಾತುಗಳನ್ನ ತಗೋತಾ ಇದ್ದಾನೆ. ನೀನೇನಾದ್ರೂ ಇವಾಗ ರ್ಯಾಂಡಿ ಆರ್ಟನ್ ಅವರ ರೀತಿ ಥಿಂಕ್ ಮಾಡಲಿಲ್ಲ ಅಂದ್ರೆ 100% ನೀನು ರಸಲ್ ಮೇನಿಯಾದಲ್ಲಿ ನಿನ್ನ ಚಾಂಪಿಯನ್ಶಿಪ್ ನ ಕಳ್ಕೊತೀಯಾ. ಅಂಡ್ ರಸಲ್ ಮೇನಿಯಾ ಆದ್ಮೇಲೆ ನೀನು ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ ಆಗಿರೋದಿಲ್ಲ ಅಂತ ಹೇಳಿ ನಮ್ಮ ಸ್ಟೆಫನಿ ಮೆಕ್ಮ್ಯಾನ್ ಅವರು ಹೋಗ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಸ್ಟೆಫನಿ ಮೆಕ್ಮ್ಯಾನ್ ಅವರ ಕೈ ಹಿಡಿದು ಹೇಳ್ದು, ಸ್ಟೆಫನಿ ಮೆಕ್ಮ್ಯಾನ್, ಐ ಹ್ಯಾವ್ 2 ವರ್ಡ್ ಫಾರ್ ಯು, ಥ್ಯಾಂಕ್ ಯು ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಸ್ಟೆಫನಿ ಮೆಕ್ಮ್ಯಾನ್ ಅವರು ಕೂಡ ಸ್ಮೈಲ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ನಾನು ಅನ್ಕೊಂಡೆ ಐ ಹ್ಯಾವ್ 2 ವರ್ಡ್ ಫಾರ್ ಯು ಅಂತ ಹೇಳಿದಾಗ ಎಫ್ ಯು ಅಂತ ಏನಾದರೂ ಹೇಳ್ತಾರ ಅಂತ. ಬಟ್ ನಮ್ಮ ಕೋಡಿ ರೋಡ್ಸ್ ಅವರು ಥ್ಯಾಂಕ್ ಯು ಅಂತ ಹೇಳಿದ್ದಾರೆ. ಏನೇ ಆಗಲಿ ಗಾಯ್ಸ್, ಈ ಒಂದು ಸೆಗ್ಮೆಂಟ್ ಇತ್ತಲ್ಲ ಲಿಟ್ರಲಿ ಪ್ಯೂರ್ ಗೋಲ್ಡ್ ಸೆಗ್ಮೆಂಟ್ ಅಂತಾನೆ ಹೇಳ್ಬೇಕು. ಆಲ್ ಆಫ್ ಎ ಸಡನ್ ಸ್ಟೆಫನಿ ಮೆಕ್ಮ್ಯಾನ್ ಅವರ ಇನ್ವಾಲ್ವ್ಮೆಂಟ್ ಕೂಡ ರ್ಯಾಂಡಿ ಆರ್ಟನ್ ಆಗಿ ಕೋಡಿ ರೋಡ್ಸ್ ಅವರ ಈ ಒಂದು ಫೀಡ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ನಾನಂತೂ ಈ ಒಂದು ಸೆಗ್ಮೆಂಟ್ ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಇದಾದ್ಮೇಲೆ ಬ್ಯಾಕ್
ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಸ್ಪೀಡ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಸ್ಪೀಡ್ ಅವರು ಡ್ಯಾನ್ ಹೌಸ್ ಇಂದ ಹುಡುಕ್ತಾ ಇರ್ತಾರೆ, ಪ್ಲೀಸ್ ನನ್ನ ಮೇಲೆ ಇರ್ತಕ್ಕಂತಹ ಕರ್ಸ್ ನ ವಾಪಸ್ ತಗೋ ಅಂತ ಕೇಳ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಆಡಮ್ ಪಿಯರ್ಸ್ ಅವರು ಬಂದು ಕರ್ಸ್ನೆಲ್ಲದನ್ನು ಕೂಡ ನೀನು ನಂಬೋದಕ್ಕೆ ಹೋಗ್ಬೇಡ ಗುರು, ಯಾಕಂದ್ರೆ ನಾನ್ ನಿನಗೆ ಇವತ್ತು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ಆಗ್ತಾ ಇದೆಯಲ್ಲ ಅಲ್ಲಿ ರಿಂಗ್ ಸೈಡ್ ಅಲ್ಲಿ ಒಂದು ಸೀಟ್ ನ ಕೊಡ್ತಾ ಇದೀನಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಎಲೆನೈಟ್ ಅವ್ರನ್ನು ಕೂಡ ನಮ್ಮ ಆಡಮ್ ಪಿಯರ್ಸ್ ಅವರು ಇವತ್ತು ಎಲೆನೈಟ್ ಅವರು ಸ್ಪೆಷಲ್ ಗೆಸ್ಟ್ ಕಮೆಂಟ್ರಿ ಆಗಿ ಬರ್ತಾ ಇದ್ದಾರೆ ಅಂತಾನು ಕೂಡ ಹೇಳ್ತಾರೆ. ಅಂಡ್ ಇದಾದ್ಮೇಲೆ ನಮಗೆ ಡಬ್ಲ್ಯೂ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ, ಊಸೋಸ್ ವರ್ಸಸ್ ಆಸ್ಟಿನ್ ಥಿಯರಿ ಹಾಗೆ ಲೋಗನ್ ಪಾಲ್ ಅವರ ನಡುವೆ. ಅಂಡ್ ಇವತ್ತು ಊಸೋಸ್ ಗಳು ಹೊಸ ಥೀಮ್ ಸಾಂಗ್ ಇಂದ ಎಂಟ್ರಿನ ಕೊಟ್ಟರು. ಅಂಡ್ ಆ ಒಂದು ಥೀಮ್ ಸಾಂಗ್ ಲಿಟರಲಿ ವರ್ಸ್ಟ್ ಅಂತಾನೆ ಹೇಳ್ಬೇಕು. ಇಟ್ ಓನ್ಲಿ ಅಸ್ ಅಸ್ ಊಸ್ ಅಸ್ ಅಸ್ ಊಸ್ ಏನೇನೋ ಬರ್ತಾ ಇತ್ತು, ನನಗಂತೂ ಅರ್ಥನೂ ಕೂಡ ಆಗ್ಲಿಲ್ಲ, ಅಷ್ಟೊಂದು ಸ್ಲೋ ಪೇಸ್ ಅಲ್ಲಿ ಇತ್ತು ಆ ಒಂದು ಥೀಮ್ ಸಾಂಗ್. ಅಂದ್ರೆ ಇಟ್ಸ್ ಜಸ್ಟ್ ಮೀ ಊಸ್ ಅನ್ನೋ ಒಂದು ಎನರ್ಜಿನ ಕ್ಯಾರಿ ಮಾಡೋದಕ್ಕೆ ನೋಡಿದ್ದಾರೆ, ಬಟ್ ಅದು ಅಷ್ಟೊಂದೇನು ಸೂಟ್ ಆಗಿಲ್ಲ ಅಂತಾನೆ ಹೇಳ್ಬೇಕು. ಏನೇ ಆಗ್ಲಿ ಮ್ಯಾಚ್ ಪ್ರಾರಂಭ ಆಗುತ್ತೆ, ಸ್ಟ್ರೀಟ್ ಫೈಟ್ ಮ್ಯಾಚ್ ಅಂತಾನೆ ಹೇಳ್ಬೇಕು. ಕ್ಯಾಂಡಲ್ ಸ್ಟಿಕ್ ಗಳ ಯೂಸು, ಟ್ರಾಶ್ ಕ್ಯಾನ್ಸ್ ಗಳ ಯೂಸು ಎಲ್ಲದೂ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದ್ಭುತವಾದ ಮೂಮೆಂಟ್ಸ್ ಗಳು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬೇಕು. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಲೋಗನ್ ಪಾಲ್ ಅವರು ತನ್ನ ತಾಯಿ ಬಳಿ ಹೋಗಿ ನಕಲ್ಸ್ ನ ಇಸ್ಕೋತಾ ಇರ್ತಾರೆ. ಅಂಡ್ ಸ್ಪೆಷಲ್ ಗೆಸ್ಟ್ ಕಮೆಂಟ್ರಿ ಆಗಿ ಬಂದಿದ್ದಂತಹ ನಮ್ಮ ಎಲೆನೈಟ್ ಅವರು ಲೋಗನ್ ಪಾಲ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಅಟ್ಯಾಕ್ ಮಾಡಬೇಕಾದ್ರೆ ನಮ್ಮ ಲೋಗನ್ ಪಾಲ್ ಅವರು ಪಕ್ಕದಲ್ಲೇ ಇದ್ದಂತಹ ಸ್ಪೀಡ್ ಕೂಡ ಜೊತೆಗೆ ಎಳ್ಕೋತಾರೆ ಅಂತಾನೆ ಹೇಳ್ಬೇಕು. ಎಳ್ಕೊಂಡ್ಮೇಲೆ ನಮ್ಮ ಸ್ಪೀಡ್ ಕೈಗೆ ಆ ಒಂದು ನಕಲ್ ಸಿಗುತ್ತೆ, ಅದನ್ನ ನಮ್ಮ ಸ್ಪೀಡ್ ಅವರು ತನ್ನ ಕೈಗೆ ಹಾಕೊಂಡು ಪೋಸ್ ನ ಕೊಡ್ತಾ ಇರ್ತಾರೆ. ಈ ಕಡೆ ನಮ್ಮ ಎಲೆನೈಟ್ ಅವರು ಲೋಗನ್ ಪಾಲ್ ಅವರ ಮೇಲೆ ಅಟ್ಯಾಕ್ ಮಾಡಿ ಸ್ಪೀಡ್ ಹತ್ರ ಬಂದು ಸ್ಪೀಡ್ ನ ಹಿಂದೆ ತಿರುಗಿಸ್ತಾರೆ. ಅವರು ತಿರುಗಿಸಿದ ಫೋರ್ಸ್ಗೆ ನಮ್ಮ ಸ್ಪೀಡ್ ಅವರು ಹಂಗೆ ನಕಲಲ್ಲಿ ಮಿಸ್ ಆಗಿ ಎಲೆನೈಟ್ ಅವರಿಗೆ ಒಂದು ಪಂಚ್ ನ ಕನೆಕ್ಟ್ ಮಾಡ್ಬಿಡ್ತಾರೆ. ಅಂಡ್ ಅಲ್ಲಿ ನಮ್ಮ ಸ್ಪೀಡ್ ಅವರಿಗೆ ಗೊತ್ತಾಗುತ್ತೆ, ಓ ನನ್ನ ಕತೆ ಇನ್ನ ಮುಗೀತು ಅಂತ. ಅವರು ನಾನು ಮಿಸ್ ಆಗಿ ಅಟ್ಯಾಕ್ ಮಾಡಿದ್ದು ಸಾರಿ 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 ಅಂತ ಹೇಳ್ಕೊಂಡೆ ಆ ಒಂದು ನಕಲ್ಸ್ ನ ರಿಂಗ್ ಸೈಡ್ ಅಲ್ಲೇ ಇಟ್ಬಿಟ್ಟು ಎಸ್ಕೇಪ್ ಆಗೋದಕ್ಕೆ ನೋಡ್ತಾರೆ. ಅಂಡ್ ಇಷ್ಟೆಲ್ಲ ಆಗ್ಬೇಕಾದ್ರೆ ರಿಂಗ್ ಮೇಲ್ಗಡೆ ಊಸೋಸ್ ಗಳು ನಮ್ಮ ಆಸ್ಟಿನ್ ಥಿಯರಿ ಅವರಿಗೆ ಸ್ಪಿಯರ್ ನ ಕನೆಕ್ಟ್ ಮಾಡಿ ಫ್ಲಾಶ್ ಕೂಡ ಇಬ್ರು ಹತ್ತಿ ರೆಡಿ ಆಗ್ತಾ ಇರ್ತಾರೆ. ಬಟ್ ನಮ್ಮ ಲೋಗನ್ ಪಾಲ್ ಅವರು ಆ ಒಂದು ನಕಲ್ಸ್ ನ ಹಾಕೊಂಡು ಜಿಮ್ಮಿ ಊಸೋ ಅವರಿಗೆ ಒಂದು ಪಂಚ್ ನ ಕನೆಕ್ಟ್ ಮಾಡ್ಬಿಡ್ತಾರೆ. ಅಂಡ್ ಜಿಮ್ಮಿ ಊಸೋ ಅವರು ಅಲ್ಲಿ ನಾಕ್ಔಟ್ ಆಗ್ತಾರೆ. ಇದನ್ನ ನೋಡಿ ನಮ್ಮ ಜೇ ಊಸೋ ಅವರು ಲೋಗನ್ ಪಾಲ್ ಅವರ ಮೇಲೆ ಜಂಪ್ ಮಾಡ್ಬಿಡ್ತಾರೆ ರಿಂಗ್ ಔಟ್ ಸೈಡ್. ಬಟ್ ಇಲ್ಲಿ ಆಸ್ಟಿನ್ ಥಿಯರಿ ಅವರು ಹಂಗೆ ನಮ್ಮ ಜಿಮ್ಮಿ ಊಸೋ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಇವತ್ತು ಶೋ ಅಲ್ಲಿ ಹೊಸ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಗೆದ್ದಿದ್ದಾರೆ. ಎಸ್, ಅವರೆಲ್ಲರೂ ಕೂಡ ಗೆದ್ದಾದ್ಮೇಲೆ ಸ್ಪೀಡ್ ಅವರ ಜೊತೆ ಸೇರ್ಕೊಂಡು ಸೆಲೆಬ್ರೇಟ್ ಕೂಡ ಮಾಡ್ತಾ ಇರ್ತಾರೆ. ನಮ್ಮ ಸ್ಪೀಡ್ ಅವರು ಬೇಡ ಅಂದ್ರೂ ಕೂಡ ನಮ್ಮ ಲೋಗನ್ ಪಾಲ್ ಆಗಿ ಆಸ್ಟಿನ್ ಥಿಯರಿ ಅವರು ಸ್ಪೀಡ್ ಅವ್ರನ್ನು ಕೂಡ ಸೆಲೆಬ್ರೇಟ್ ಮಾಡೋದಕ್ಕೆ ಹೇಳ್ಕೊತಾ ಇರ್ತಾರೆ ಅಂತಾನೆ ಹೇಳ್ಬೇಕು. ಲಿಟರಲಿ ಈ ಒಂದು ಮ್ಯಾಚ್ ಅಂತೂ ನನಗೆ ಇವತ್ತು ಶೋ ಅಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಇದರಲ್ಲಿ ನನಗೆ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಕೂಡ ಸಿಕ್ತು. ಇದಾದ್ಮೇಲೆ ನಮಗೆ ಲಿವ್ ಮಾರ್ಗನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಲಿವ್ ಮಾರ್ಗನ್ ಅವರು ರಿಂಗ್ ಗೆ ಬರ್ತಾರೆ ಅಂಡ್ ಮೈಕ್ ನ ತಗೊಂಡು ಹೇಳ್ತಾರೆ, ಸ್ಟೆಫನಿ ವ್ಯಾಕರ್ ಅವರು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ನನ್ನ ಬಗ್ಗೆ, ನಾನು ಯಾವಾಗಲೂ ಕೂಡ ಡೊಮಿನಿಕ್ ಮಿಸ್ಟೀರಿಯೋ ಅವರ ಹಿಂದೆ ಔಚ್ಕೊಂಡು ಇರ್ತೀನಿ ಅಂತ. ಬಟ್ ಸ್ಟೆಫನಿ ಅವರೇ ಚಾನ್ಸ್ ಸಿಕ್ತಾಗೆಲ್ಲದು ಕೂಡ ಹಿಂದೆಯಿಂದ ಬಂದು ಚೀಪ್ ಶಾಟ್ ನ ಕನೆಕ್ಟ್ ಮಾಡ್ತಾ ಇರ್ತಾರೆ. ನಿನಗೇನಾದ್ರೂ ಧೈರ್ಯ ಇದ್ರೆ ಬಾ ನನ್ನ ಮೇಲೆ ಅಟ್ಯಾಕ್ ಮಾಡು, ನನಗ್ ಗೊತ್ತು ನೀನ್ ಎಲ್ಲಿಂದ ಬಂದಿದ್ಯಾ ಅಂತ, ಬಟ್ ನಾನು ಇದೇ ಜಾಗದಿಂದ ಬಂದಿದ್ದೀನಿ, ಸೊ ನಿನಗೇನಾದ್ರೂ ಧೈರ್ಯ ಇದ್ರೆ ಬಿಚ್ ಬಾ ನನ್ ಮುಂದೆ ಫೇಸ್ ಟು ಫೇಸ್ ನಿನ್ಕೋ ಅಂತ ನಮ್ಮ ಸ್ಟೆಫನಿ ವ್ಯಾಕರ್ ಅವ್ರನ್ನ ಲಿವ್ ಮಾರ್ಗನ್ ಅವರು ಕರೀತಾರೆ. ಅಂಡ್ ನಮ್ಮ ಸ್ಟೆಫನಿ ವ್ಯಾಕರ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಸ್ಟೆಫನಿ ವ್ಯಾಕರ್ ಅವರು ಹಾಕಂತಹ ಡ್ರೆಸ್ ನನಗಂತೂ ಸಿಕ್ಕಾಪಟ್ಟೆ ಲೈಕ್ ಆಯ್ತು ಗುರು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅದು. ಅಂಡ್ ನಮ್ಮ ಸ್ಟೆಫನಿ ವ್ಯಾಕರ್ ಅವರು ಬರ್ತಾರೆ, ಬಂದ್ ಕೂಡಲೇ ಲಿವ್ ಮಾರ್ಗನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಟ್ಯಾಕ್ ಮಾಡ್ತಿದ್ದಾಗನೆ ನಮಗೆ ರಾಕ್ಸಿನ್ ಪ್ರೀಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ರಾಕ್ಸಿನ್ ಪ್ರೀಸ್ ಅವರು ಮಂಡೇ ನೈಟ್ ರಾ ಅಲ್ಲಿ ರಿಟರ್ನ್ ಆಗ್ತಾರೆ ಅಂತ ಹೇಳಿದ್ದೆ. ಅಂಡ್ ಅದೇ ರೀತಿ ಅವರು ರಿಟರ್ನ್ ಕೂಡ ಹಾಕಿದ್ದಾರೆ. 2-on-1 ಸಿಚುಯೇಷನ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಲಿವ್ ಮಾರ್ಗನ್ ಅವರು ಚೇರ್ ಮೇಲೆ ಸ್ಟೆಫನಿ ವ್ಯಾಕರ್ ಅವರಿಗೆ ಒಂದು ಓಬಿಲಿವ್ ನ ಕನೆಕ್ಟ್ ಕೂಡ ಮಾಡ್ತಾರೆ. ಅಂಡ್ ಹಿಂಗೆ ಈ ಒಂದು ಸೆಗ್ಮೆಂಟ್ ಎಂಡ್ ಆಗುತ್ತೆ. ಏನೇ ಆಗಲಿ ಸ್ಟೆಫನಿ ವ್ಯಾಕರ್ ಅವರ ಡ್ರೆಸ್ ನನಗಂತೂ ಇವತ್ತು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅನಿಸ್ತು. ಇದಾದ್ಮೇಲೆ ನಿಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಸ್ಪೀಡ್ ಅವರ ಜೊತೆ ಲೋಗನ್ ಪಾಲ್ ಹಾಗೆ ಆಸ್ಟಿನ್ ಥಿಯರಿ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಸ್ಪೀಡ್ ಅವರು ಲೋಗನ್ ಪಾಲ್ ಹಾಗೆ ಆಸ್ಟಿನ್ ಥಿಯರಿ ಅವರಿಗೆ ಕಂಗ್ರಾಚುಲೇಷನ್ಸ್ ನ ತಿಳಿಸಿ, ನಿಮ್ಮಿಬ್ಬರಿಗೂ ಕೂಡ ಕಂಗ್ರಾಚುಲೇಷನ್ಸ್, ಬಟ್ ಅಲ್ಲಿ ನಾನು ನಿಮಗೆ ಹೆಲ್ಪ್ ಮಾಡೋದಕ್ಕೆ ಬಂದಿರಲಿಲ್ಲ, ಇದರಿಂದ ಪ್ಲೀಸ್ ನನ್ನನ್ನ ದೂರ ಇಟ್ಬಿಡಿ ಅಂತ ಕೇಳ್ಕೊತಾ ಇರ್ತಾರೆ. ಬಟ್ ನಮ್ಮ ಆಸ್ಟಿನ್ ಥಿಯರಿ ಹಾಗೆ ಲೋಗನ್ ಪಾಲ್ ಅವರು, ಈಗ ನೀನು ಎನಿಮೀಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ಯಾ, ಈಗ ನಿನ್ನೇನಾದ್ರೂ ದೂರ ಹೋದ್ರೆ ನಿನಗೆ ಕೆಟ್ಟದಾಗೋದು, ಸುಮ್ಮನೆ ನಮ್ಮ ಜೊತೆ ಬಾ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಪಾಲಿಮಿನ್ ಅವರು ಬಂದು, ಸ್ಪೀಡ್ ಸ್ವಲ್ಪ ಕೂಲ್ ಆಗು, ಈಗ ನೀನು ಎನಿಮೀಸ್ ಗಳನ್ನ ಮಾಡ್ಕೊಂಡಿದ್ಯಾ ಅಂಡ್ ಅದಕ್ಕೆ ಈಗ ನಿನಗೆ ರಕ್ಷಣೆ ಬೇಕು. ಅಂಡ್ ರಕ್ಷಣೆ ಕೊಡೋದಕ್ಕೆ ಡಬ್ಲ್ಯೂ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ನಿನ್ ಜೊತೆ ಇದ್ದಾರೆ, ಸೊ ಎಲ್ಲರೂ ಕೂಡ ಹೋಗಿ ಒಂದು ಪಾರ್ಟಿ ಮಾಡಿ ಅಂತ ಹೇಳಿ ಅವರಿಬ್ಬರನ್ನು ಕೂಡ ಕಳಿಸಿ ಊಸೋಸ್ಗಳು ನಿಜವಾಗ್ಲೂ ಸ್ಪೀಡ್ ನಿನ್ನನ್ನ ಸಾಯಿಸಾಕ್ಬಿಡ್ತಾರೆ ಅಂತ ಮಾತಾಡ್ಕೊತಾ ಇರ್ತಾರೆ. ಸಡನ್ ಆಗಿ ನಮ್ಮ ಆಡಮ್ ಪಿಯರ್ಸ್ ಅವರು ಬಂದು, ಪಾಲಿಮೆನ್ ನಾನು ನಿನಗೆ ಒಂದು ಇಮೇಲ್ ನ ಕಳಿಸಿದ್ದೆ, ಅದನ್ನ ನೀನು ನೋಡ್ದ ಅಂತ ಕೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಪಾಲಿಮೆನ್ ಅವರು, ಏನು ಇಮೇಲ್ ಕಳಿಸಿದ್ದ, ನೀನೇನಾದ್ರೂ ನನ್ನನ್ನು ಡಿನ್ನರ್ಗೆ ಕರಿತಾ ಇಲ್ಲ ತಾನೆ ಅಂತ ತಮಾಷೆ ಕೂಡ ಮಾಡ್ತಾರೆ. ಅಂಡ್ ಅದಕ್ಕೆ ನಮ್ಮ ಆಡಮ್ ಪಿಯರ್ಸ್ ಅವರು, ಆ ತರ ಕೆಲಸನ ನಾನು ಮಾಡೋದಿಲ್ಲ, ಮೊದಲು ನೀನು ನಿನ್ನ ಇಮೇಲ್ ನ ಚೆಕ್ ಮಾಡು ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಪಾಲಿಮೆನ್ ಅವರು, ಓಕೆ ಚೆಕ್ ಮಾಡ್ತೀನಿ, ಮತ್ತೊಮ್ಮೆ ಅದನ್ನ ಕಳಿಸು ಅಂತ ಹೇಳ್ತಾರೆ. ಏನೇ ಆಗ್ಲಿ ಇವತ್ತು ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಆಡಮ್ ಪಿಯರ್ಸ್ ಅವರು ಪಾಲಿಮೆನ್ ಅವ್ರಿಗೆ ಹೇಳ್ತಾ ಇದ್ರು,
ಹೇಳಿದ್ರು ನಿನಗೆ ಒಂದು ಸೀರಿಯಸ್ ಇಮೇಲ್ ಬಂದಿದೆ, ಅದನ್ನ ನೀನು ನೋಡಿ ಚೆಕ್ ಮಾಡು ಅಂತ. ಇದಾದ್ಮೇಲೆ ನಿಮಗೆ ಲೈರಾ ವಾಲ್ಕಾರಾ ಅಂಡ್ ಬೇಲಿ ವರ್ಸಸ್ ಲ್ಯಾಶ್ ಲೆಜೆಂಡ್ ಹಾಗೆ ನಯಾ ಜಾಕ್ಸ್ ಅವರ ನಡುವೆ ಡಬ್ಲ್ಯೂ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿರುತ್ತೆ. ಸಡನ್ ಆಗಿ ನಮಗೆ ಬೇಲಾ ಟ್ವಿನ್ಸ್ ಹಾಗೆ ಶಾರ್ಟ್ಫೇರ್ ಹಾಗೆ ಅಲೆಕ್ಸಾ ಬ್ಲಿಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಎಲ್ಲ ಕೂಡ ಬಂದು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಅಂಡ್ ಎಂಡಿಂಗ್ ಅಲ್ಲಿ ನಮ್ಮ ಚಾಂಪಿಯನ್ಸ್ ಗಳು ರಿಂಗ್ ಇಂದ ಕೆಳಗಡೆ ಇರ್ತಾರೆ. ಬೇಲಾ ಟ್ವಿನ್ಸ್ ಅಂಡ್ ಬೇಲಿ ಅಂಡ್ ಲೈರಾ ವಾಲ್ಕಾರಾ ಶಾರ್ಟ್ಫೇರ್ ಹಾಗೆ ಅಲೆಕ್ಸಾ ಬ್ಲಿಸ್ ಅವರು ರಿಂಗ್ ಮೇಲ್ಗಡೆ ಸ್ಟ್ಯಾಂಡ್ ಇಟ್ ಆಲ್ ಆಗಿ ನಿಂತ್ಕೊಂಡಿರ್ತಾರೆ. ಡಬ್ಲ್ಯೂ ಅವರು ಆಫ್ ಕೋರ್ಸ್ ಇವರ ನಡುವೆ ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ರಸಲ್ ಮೀನಿಯಾದಲ್ಲಿ ಮ್ಯಾಚ್ ಕೂಡ ಕನ್ಫರ್ಮ್ ಮಾಡ್ತಾರೆ. ಇದಾದ್ಮೇಲೆ ನಿಮಗೆ ಬ್ರಾಕ್ ಲೆಸ್ನರ್ ಹಾಗೆ ಪಾಲ್ ಎಮಿನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವತ್ತು ನಮ್ಮ ಬ್ರಾಕ್ ಲೆಸ್ನರ್ ಅವರು ರಿಂಗ್ ಗೇರ್ ಅಲ್ಲಿ ಬಂದಿರ್ತಾರೆ. ಯಾಕೆ ಅಂತ ನಮಗೆ ಗೊತ್ತಾಗುತ್ತೆ. ಇಬ್ರು ಕೂಡ ರಿಂಗ್ ಗೆ ಬರ್ತಾರೆ ಅಂಡ್ ಕ್ರೌಡ್ ಲಿಟರಲಿ ಬ್ರಾಕ್ ಲೆಸ್ನರ್ ಅವರಿಗೆ ಅದ್ಭುತವಾದ ಪಾಪ್ಸ್ ನ ಕೊಡ್ತಾ ಇರುತ್ತೆ. ನಮ್ಮ ಪಾಲ್ ಎಮಿನ್ ಅವರು ಮೈಕ್ ನ ತಗೊಂಡು ಮೊದಲು ತನ್ನನ್ನ ತಾನು ಇಂಟ್ರೊಡ್ಯೂಸ್ ಮಾಡಿ ಬ್ರಾಕ್ ಲೆಸ್ನರ್ ಅವರನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿ ಈಗ ಒಬಾ ಫೇಮಿ ಬಗ್ಗೆ ಮಾತಾಡೋದಾದ್ರೆ ಒಬಾ ಫೇಮಿ ಮೊದಲನೇ ವಾರ ಬ್ರಾಕ್ ಲೆಸ್ನರ್ ಅವರ ಮೇಲೆ ಅಪ್ಪರ್ ಹೆಣ್ಣ ತಗೊಂಡ್ರು. ಯಾಕಪ್ಪ ಅಂದ್ರೆ ಬ್ರಾಕ್ ಲೆಸ್ನರ್ ಅವರು ಆ ವಾರ ಸೆತ್ ರಾಲಿನ್ಸ್ ಅವರಿಂದ ಡಿಸ್ಟ್ರಾಕ್ಟ್ ಆಗಿದ್ರು. ಇನ್ನ ಕಳೆದ ವಾರನೂ ಕೂಡ ಒಬಾ ಫೇಮಿ ಅವರು ಬ್ರಾಕ್ ಲೆಸ್ನರ್ ಅವರ ಮೇಲೆ ಅಪ್ಪರ್ ಹೆಣ್ಣ ತಗೊಂಡ್ರು. ಯಾಕಂದ್ರೆ ಆ ವಾರ ಬ್ರಾಕ್ ಲೆಸ್ನರ್ ಅವರು ಫೈಟ್ ಮಾಡೋದಕ್ಕೆ ಬಂದಿಲ್ಲ, ಬದಲಿಗೆ ಮಾತಾಡೋದಕ್ಕೆ ಬಂದಿದ್ರು. ಬಟ್ ಒಬಾ ಫೇಮಿ ಅವರು ಬಂದು ಫೈಟ್ ಮಾಡಿದ್ರು. ಅದಕ್ಕೋಸ್ಕರ ಒಬಾ ಫೇಮಿ ಅವರು ಅಪ್ಪರ್ ಹೆಣ್ಣ ತಗೊಂಡ್ರು. ಬಟ್ ಈ ವಾರ ಒಬಾ ಫೇಮಿ ಬ್ರಾಕ್ ಲೆಸ್ನರ್ ನಿಜವಾಗ್ಲೂ ಕೂಡ ಫೈಟ್ ಮಾಡೋದಕ್ಕೆ ರೆಡಿ ಆಗಿ ಬಂದಿದ್ದಾನೆ. 25 ವರ್ಷ ಅವನು UFC ಹಾಗೆ ಡಬ್ಲ್ಯೂ ಅಲ್ಲಿ ಯಾರ್ಯಾರನ್ನ ಪಿಸ್ ಮಾಡಿದ್ದಾನೋ ಅದೇ ರೀತಿ ನಿನ್ನನ್ನು ಕೂಡ ಪಿಸ್ ಮಾಡ್ತಾನೆ. ಈಗ ಬಾ ಬ್ರಾಕ್ ಇಸ್ ರೆಡಿ ಟು ಫೈಟ್ ಅಂತ ಹೇಳ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ಕೂಡ ಮೈಕ್ ನ ತಗೊಂಡು ಸಾಕು ಒಬಾ ಫೇಮಿ ಬಾ ಇಲ್ಲಿಗೆ ನನ್ನ ಮುಂದೆ ನಿಂತ್ಕೋ ಅಂತ ಕರೀತಾರೆ. ಸಡನ್ ಆಗಿ ನಮ್ಮ ಆಡಮ್ ಪಿಯರ್ಸ್ ಅವರು ಇಲ್ಲ ಅದು ಸಾಧ್ಯ ಇಲ್ಲ, ನಾನು ಇಲ್ಲಿ ಜನರಲ್ ಮ್ಯಾನೇಜರ್, ನನ್ನ ಕೆಲಸ ಏನಪ್ಪಾ ಅಂದ್ರೆ ಇಲ್ಲಿ ನಾನು ರಸಲ್ ಮೇನಿಯಾ 42 ನ ಮೈನ್ ಇವೆಂಟ್ ನ ಕಾಪಾಡೋದು, ಅದಕ್ಕೋಸ್ಕರ ಒಬಾ ಫೇಮಿ ಇಲ್ಲಿಗೆ ಬರೋದಿಲ್ಲ, ಈ ಒಂದು ಫೈಟ್ ಇವತ್ತು ಆಗೋದಿಲ್ಲ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಒಬಾ ಫೇಮಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಒಬಾ ಫೇಮಿ ಅವರು ಬರ್ತಾರೆ, ರಿಂಗ್ ಸುತ್ತ ಒಂದು ರೌಂಡ್ ನ ಹೊಡ್ಕೊಂಡು ಬಂದು ರಿಂಗ್ ಮೇಲ್ಗಡೆ ಹತ್ತುತ್ತಾರೆ. ಬ್ರಾಕ್ ಲೆಸ್ನರ್ ಹಾಗೆ ಒಬಾ ಫೇಮಿ ಅವರ ನಡುವೆ ಫೇಸ್ ಆಫ್ ನಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಇನ್ನೇನು ಫೈಟ್ ಮಾಡಬೇಕು. ಸಡನ್ ಆಗಿ ಎಲ್ಲಿಂದನೋ ಗೊತ್ತಿಲ್ಲ ನಮ್ಮ ಬಾಲ್ಡ್ ಫ್ರಾಡ್ ಟ್ರಿಪಲ್ ಎಚ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಟ್ರಿಪಲ್ ಎಚ್ ಅವರು ಬಂದು ಬ್ರಾಕ್ ಲೆಸ್ನರ್ ಹಾಗೆ ಒಬಾ ಫೇಮಿ ಅವರ ಮಧ್ಯೆ ನಿಂತ್ಕೋತಾರೆ. ಅಂಡ್ ಬ್ರಾಕ್ ಲೆಸ್ನರ್ ಹಾಗೆ ಟ್ರಿಪಲ್ ಎಚ್ ಅವರ ಫೇಸ್ ಆಫ್ ಕೂಡ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದಂತೂ ನನಗೆ ಸಿಕ್ಕಾಪಟ್ಟೆ ಮಜಾ ಕೊಡ್ತಾ ಇತ್ತು ಗುರು. ಬ್ರಾಕ್ ಲೆಸ್ನರ್ ಅವರು ಟ್ರಿಪಲ್ ಎಚ್ ಅವರ ಮೇಲೆ ಅಟ್ಯಾಕ್ ಮಾಡಲಿ ಅಂತ ನಾನಂತೂ ಬೇಡ್ಕೋತಾ ಇದ್ದೆ. ಬಟ್ ಆ ರೀತಿ ಆಗ್ಲಿಲ್ಲ. ನಮ್ಮ ಬ್ರಾಕ್ ಲೆಸ್ನರ್ ಅವರು ಸೀದಾ ರಿಂಗ್ ಇಂದ ಕೆಳಗಡೆ ಇಳಿದು ಅಲ್ಲಿಂದ ಹೊರಟೋಗ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ರಿಂಗ್ ಮೇಲ್ಗಡೆ ಟ್ರಿಪಲ್ ಎಚ್ ಆಗಿ ಒಬಾ ಫೇಮಿ ಅವರು ನಿಂತ್ಕೊಂಡಿರ್ತಾರೆ. ಸೊ ಡಬ್ಲ್ಯೂ ಅವರು ಅನ್ಕೊಂಡಿದ್ರು ಬ್ರಾಕ್ ಲೆಸ್ನರ್ ಆಗಿ ಒಬಾ ಫೇಮಿ ಅವ್ರನ್ನ ಇವತ್ತು ಫೈಟ್ ಮಾಡೋದಕ್ಕೆ ಬಿಡಬಾರ್ದು ಅಂತ. ಅದನ್ನ ನಿಲ್ಸೋದಕ್ಕೆ ಇವನ್ ಟ್ರಿಪಲ್ ಎಚ್ ಅವರೇ ಬರ್ಬೇಕಾಯ್ತು ಅಂತಾನೆ ಹೇಳ್ಬೇಕು. ಏನೇ ಆಗ್ಲಿ ಈ ಒಂದು ಸೆಗ್ಮೆಂಟ್ ಲಿಟ್ರಲಿ ಬ್ರಾಲು ಹಾಗೆ ಫೈಟ್ ಇಲ್ಲ ಅಂದ್ರೂ ಕೂಡ ನನಗಂತೂ ಈ ಒಂದು ಸೆಗ್ಮೆಂಟ್ ಇವತ್ತು ರಾ ಅಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇದಾದ್ಮೇಲೆ ನಮಗೆ ಕಾಫಿ ಕಿಂಗ್ಸ್ಟನ್ ಹಾಗೆ ಪೆಂಟಾ ಅವರ ನಡುವೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಬೇಸಿಕಲಿ ಪೆಂಟಾ ಅವರು ಓಪನ್ ಚಾಲೆಂಜ್ ಮಾಡಿರ್ತಾರೆ. ಅಂಡ್ ನಿನ್ನೆ ನೈಟ್ ನಮ್ಮ ಕಾಫಿ ಕಿಂಗ್ಸ್ಟನ್ ಅವರು ಆ ಒಂದು ಓಪನ್ ಚಾಲೆಂಜ್ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ ಅಂತ ಹೇಳಿರ್ತಾರೆ. ಇನ್ನು ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬೇಕು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಪೆಂಟಾ ಅವರು ಮೆಕ್ಸಿಕನ್ ಡಿಸ್ಟ್ರಾಯರ್ ನ ಕನೆಕ್ಟ್ ಮಾಡಿ ಕಾಫಿ ಕಿಂಗ್ಸ್ಟನ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ವಿಕ್ಟರಿನ ಗಳಿಸ್ಕೊತಾರೆ. ಇದಾದ್ಮೇಲೆ ನಮ್ಮ ಪೆಂಟಾ ಅವರು ಅಫಿಷಿಯಲ್ ಆಗಿ ಹೇಳ್ತಾರೆ, ನಾನು ರಸಲ್ ಮೇನಿಯಾಗೆ ಹೋಗ್ತಾ ಇದ್ದೀನಿ. ಅಂಡ್ ನನ್ನ ಈ ಒಂದು ಚಾಂಪಿಯನ್ಶಿಪ್ ಯಾರಿಗಾದ್ರೂ ಬೇಕು ಅಂದ್ರೆ ಈ ಒಂದು ಚಾಂಪಿಯನ್ಶಿಪ್ ರಸಲ್ ಮೇನಿಯಾದಲ್ಲಿ ಮೇಲ್ಗಡೆ ಮಾತಾಡ್ತಾ ಇರುತ್ತೆ. ಬಂದು ಯಾರಿಗಾದ್ರೂ ಧೈರ್ಯ ಇದ್ರೆ ಮೇಲ್ಗಡೆಯಿಂದ ಈ ಒಂದು ಚಾಂಪಿಯನ್ಶಿಪ್ ನ ತಗೋಬಹುದು. ಯಾಕಂದ್ರೆ ಮೇಲ್ಗಡೆ ಲ್ಯಾಡರ್ ಮ್ಯಾಚ್ ಅಲ್ಲಿ ನಾನೇ ಕಿಂಗ್ ಆಗಿರ್ತೀನಿ ಅಂತ ನಮ್ಮ ಪೆಂಟಾ ಅವರು ಅಫಿಷಿಯಲ್ ಆಗಿ ತನ್ನ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಲ್ಯಾಡರ್ ಮ್ಯಾಚ್ ಅಲ್ಲಿ ಡಿಫೆಂಡ್ ಮಾಡ್ತಾ ಇದೀನಿ ಅಂತ ಅನೌನ್ಸ್ ಮಾಡ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ಮತ್ತೊಮ್ಮೆ ಆಡಮ್ ಪಿಯರ್ಸ್ ಹಾಗೆ ಪಾಲ್ ಎಮಿನ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಆಡಮ್ ಪಿಯರ್ಸ್ ಅವರು ಪಾಲ್ ಎಮಿನ್ ಅವರಿಗೆ ಹೇಳ್ತಾರೆ ಬ್ರಾಕ್ ಲೆಸ್ನರ್ ಎಲ್ಲಿ ಅಂತ. ಅಂಡ್ ಅದಕ್ಕೆ ನಮ್ಮ ಪಾಲ್ ಎಮಿನ್ ಅವರು ಇದು ನಿನ್ನ ಬಿಸ್ನೆಸ್ ಅಲ್ಲ, ಬಟ್ ನಾನು ನಿನಗೆ ಹೇಳ್ತೀನಿ ಬ್ರಾಕ್ ಲೆಸ್ನರ್ ಅವರು ಈ ಒಂದು ಬಿಲ್ಡಿಂಗ್ ಇಂದ ಹೊರಗಡೆ ಹೋಗಿದ್ದಾರೆ ಅಂತ. ಅಂಡ್ ಅದಕ್ಕೆ ನಮ್ಮ ಆಡಮ್ ಪಿಯರ್ಸ್ ಅವರು ನೀನು ನಿನ್ನ ಇಮೇಲ್ ನ ಚೆಕ್ ಮಾಡ್ದ ಅಂತ ಕೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಪಾಲ್ ಎಮಿನ್ ಅವರು ನನಗೆ ಇಮೇಲ್ ನ ಚೆಕ್ ಮಾಡಿ ಹವ್ಯಾಸ ಇಲ್ಲ, ನಾನು ನನ್ನ ಕಿವಿನ ಗಟರ್ ಅಲ್ಲಿ ಇಲ್ಲಿ ಎಲ್ಲ ಕಡೆ ಇಡ್ತಾ ಇರ್ತೀನಿ, ಇಮೇಲ್ ನ ನಾನು ಚೆಕ್ ಮಾಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಅಂಡ್ ಹಾಗೆ ಆಡಮ್ ಪಿಯರ್ಸ್ ಅವರು ಏನೋ ಒಂದು ಸ್ಮೆಲ್ ಬರ್ತಾ ಇದೆಯೇ, ನೀನು ಕೂಡ ಸ್ಮೆಲ್ ಮಾಡಬಹುದೇ ಅದನ್ನ ಅಂತ ಕೇಳಿದಾಗ ನಮ್ಮ ಪಾಲ್ ಎಮಿನ್ ಅವರು ಹೌದು ನನಗೆ ಇಲ್ಲಿ ಸ್ಟಿಂಗ್ ಹೊಡಿತಾ ಇದೆ ನಿನ್ ಮೈಂದ ಅಂತ ಹೇಳ್ತಾರೆ. ಅಂಡ್ ಇದಾದ್ಮೇಲೆ ರಿಂಗ್ ಮೇಲ್ಗಡೆ ನಮಗೆ ಪಾಲ್ ಎಮಿನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಪಾಲ್ ಎಮಿನ್ ಅವರು ಮೈಕ್ ನ ತಗೊಂಡು ಹೇಳ್ತಾರೆ, ಮೊದಲನೇದಾಗಿ ನಾನು ಇಲ್ಲಿ ತುಂಬಾ ವಿಚಾರಗಳ ಬಗ್ಗೆ ಮಾತಾಡಬೇಕು. ಅದೆಲ್ಲದಕ್ಕಿಂತ ಮುಂಚೆ ನಾನು ಹೊಸ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಆದಂತಹ ಆಸ್ಟಿನ್ ಥಿಯರಿ ಹಾಗೆ ಲೋಗನ್ ಪಾಲ್ ಅವರಿಗೆ ಕಂಗ್ರಾಚುಲೇಷನ್ಸ್ ನ ತಿಳಿಸಬೇಕು. ಅಂಡ್ ಈ ಒಂದು ಸಿಟಿಗೆ ನಾನು ಇವತ್ತು ರಸಲ್ ಮೇನಿಯಾ 42 ನ ಮೈನ್ ಇವೆಂಟ್ ನ ಕೊಡ್ತಾ ಇದ್ದೆ, ಒಬಾ ಫೇಮಿ ಹಾಗೆ ಬ್ರಾಕ್ ಲೆಸ್ನರ್ ಅವ್ರನ್ನ ಕೊಡ್ತಾ ಇದ್ದೆ. ಬಟ್ ಆ ಒಂದು ಮ್ಯಾಚ್ ಸ್ಟಿಂಕಿ ಗಾರ್ಬೇಜ್ ಜನರಲ್ ಮ್ಯಾನೇಜರ್ ಆದಂತಹ ಆಡಮ್ ಪಿಯರ್ಸ್ ಅವರಿಂದ
ಕೈಯಿಂದ ನಿಂತೋಯ್ತು ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಆಡಮ್ ಪಿಯರ್ಸ್ ಅವರು ಬಂದು ಎನಫ್, ನಾನಿಲ್ಲಿ ನಿನ್ ಜೊತೆ ಮಾತಾಡೋದಕ್ಕೆ ಬಂದಿಲ್ಲ, ನಾನು ಆಗಿಂದನೂ ಕೂಡ ಕೇಳ್ತಾನೆ ಇದ್ದೀನಿ ಪಾಲಿಮೆನ್, ನೀನು ನಿನ್ನ ಇಮೇಲ್ ನ ಚೆಕ್ ಮಾಡ್ಕೊಂಡಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ನಿನಗೆ ತಿಳಿಸ್ತಾ ಇದ್ದೀನಿ. ಈಗ USA ಪೊಲೀಸು ಸತ್ ಫ್ರೀಕಿನ್ ರಾಲೆನ್ಸ್ ಅವ್ರನ್ನ ಬಿಡುಗಡೆ ಮಾಡಿದ್ದಾರೆ, ಅದು ನಿನಗೆ ಗೊತ್ತಾ ಅಂತ ನಮ್ಮ ಆಡಮ್ ಪಿಯರ್ಸ್ ಅವರು ಪಾಲಿಮಿನ್ ಅವ್ರಿಗೆ ಹೇಳ್ತಾರೆ. ಅಂಡ್ ಆಗ ನಮ್ಮ ಪಾಲಿಮಿನ್ ಅವರು ಅವ್ರಿಗೆ ಗೊತ್ತಿಲ್ಲ ಅಂದ್ರೂ ಕೂಡ ಎಲ್ಲಿ ಮಾನ ಮರ್ಯಾದೆ ಹೋಗುತ್ತೋ ಅಂತ, ಅಫ್ಕೋರ್ಸ್ ನನಗೆ ಎಲ್ಲ ವಿಚಾರನೂ ಕೂಡ ಗೊತ್ತು, ಸತ್ ರಾಲೆನ್ಸ್ ಅವರು ರಿಲೀಸ್ ಆಗಿರೋದು ಕೂಡ ನನಗೆ ಗೊತ್ತು, ನನಗೆ ಗೊತ್ತಿಲ್ದಲ್ಲ ಇನ್ಯಾರಿಗೆ ಗೊತ್ತಿರುತ್ತೆ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಆಡಮ್ ಪಿಯರ್ಸ್ ಅವರು ಇನ್ನ ಒಂದು ವಿಚಾರ ಗೊತ್ತಾ, ಸತ್ ಫ್ರೀಕಿನ್ ರಾಲೆನ್ಸ್ ಅವರು ಈ ಒಂದು ಟೈಮ್ ಇಂದ ಮೆಡಿಕಲಿ ಕ್ಲಿಯರ್ ಆಗಿದ್ದಾರೆ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಪಾಲಿಮಿನ್ ಅವರು ಹೌದು ನನಗೂ ಕೂಡ ಈ ಒಂದು ವಿಚಾರ ಗೊತ್ತು, ನಾನು ಎಲ್ಲದಕ್ಕೂ ಕೂಡ ರೆಡಿನೇ ಆಗಿ ಬಂದಿದ್ದೀನಿ ಅಂತ ಮಾತಾಡ್ತಾ ಇರ್ತಾರೆ. ಹಿಂದೆಯಿಂದ ನಮ್ಮ ಸೆತ್ ರಾಲೆನ್ಸ್ ಅವರು ಸ್ಟೀಲ್ ಚೇರ್ನ ತಗೊಂಡು ಬಂದು ಪಾಲಿಮಿನ್ ಅವರ ಬೆನ್ನಿಗೆ ಹೊಡಿತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಪಾಲಿಮಿನ್ ಅವರ ಕತೆ ಅಲ್ಲಿ ಮುಗ್ದೋಗುತ್ತೆ. ಅಂಡ್ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ಇನ್ನೂ ಕೂಡ ಪಾಲಿಮಿನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟೀಲ್ ಚೇರ್ ಮೇಲೆ ಅವರ ತಲೆನ ಸೆಟ್ ಮಾಡಿ ಕರ್ವ್ ಸ್ಟಂಪ್ ನ ಹಾಕೋದಕ್ಕೆ ಹೋಗ್ತಾ ಇರ್ತಾರೆ. ಸಡನ್ ಆಗಿ ಹಿಂದೆಯಿಂದ ನಮ್ಮ ಗಂತರ್ ಅವರು ಬಂದು ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಕಾಲಿಡ್ಕೊಂಡು ಕೆಳಗಡೆ ಹೇಳ್ಕೊಂಡು ಅವರಿಗೆ ಒಂದು ಸ್ಲೀಪರ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಸ್ಲೀಪರ್ ಗೆ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ನಾಕ್ಔಟ್ ಆಗ್ತಾರೆ. ಅಷ್ಟೇ ಅಲ್ಲ, ಅವರು ನಾಕ್ಔಟ್ ಆದ್ಮೇಲೆ ನಮ್ಮ ಗಂತರ್ ಅವರು ಸೆತ್ ರಾಲೆನ್ಸ್ ಅವ್ರನ್ನ ಇಟ್ಕೊಂಡು ರಸಲ್ ಮೇನಿಯಾ ಸೈನ್ ಬೋರ್ಡ್ ಕಡೆಗೂ ಕೂಡ ತೋರಿಸ್ತಾರೆ ಅಂತ ಹೇಳ್ಬೇಕು. ಲಿಟ್ರಲಿ ಅನ್ಎಕ್ಸ್ಪೆಕ್ಟೆಡ್ ಗುರು, ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಐ ಥಿಂಕ್ ನಮ್ಮ ಬ್ರಾನ್ ಬ್ರೇಕರ್ ಅವರು ರಿಕವರಿ ಆಗಿಲ್ಲ ಅಂತ ಅನ್ಕೋತೀನಿ, ಅದಕ್ಕೋಸ್ಕರ ಇನ್ನೂ ಟೈಮ್ ನ ವೇಸ್ಟ್ ಮಾಡೋದು ಬೇಡ ಅಂತ ಸಡನ್ ಆಗಿ WWE ಅವರು ಗಂತರ್ ಅವ್ರನ್ನ ತಗೊಂಡು ಬಂದಿದ್ದಾರೆ. ಅಫ್ಕೋರ್ಸ್ ನಮ್ಮ ಗಂತರ್ ಅವ್ರಿಗೂ ಕೂಡ ಯಾವುದೇ ರೀತಿಯ ಪ್ಲಾನ್ ಇರಲಿಲ್ಲ. ಈ ಕಡೆ ಬ್ರಾನ್ ಬ್ರೇಕರ್ ಅವರು ಬರಲಿಲ್ಲ ಅಂದಿದ್ರೆ ಸೆತ್ ರಾಲೆನ್ಸ್ ಅವ್ರಿಗೂ ಕೂಡ ಯಾವುದೇ ರೀತಿಯ ಪ್ಲಾನ್ ಇರಲಿಲ್ಲ, ಅದಕ್ಕೋಸ್ಕರ ಇವರ ಮ್ಯಾಚ್ ನ ಸೆಟ್ ಮಾಡಿದ್ದಾರೆ ಅಂತ ಹೇಳ್ಬೇಕು. ಲಿಟ್ರಲಿ ಯಾವುದೇ ರೀತಿಯ ಸ್ಟೋರಿ ಇಲ್ಲ, ಆದ್ರೂ ಕೂಡ ಪರವಾಗಿಲ್ಲ. ಈ ಒಂದು ಮ್ಯಾಚ್ ನಮಗೆ ಈಗ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇದು ನಮ್ಮ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಆಡಮ್ ಪಿಯರ್ಸ್ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡ್ತಾರೆ. ಇದಾದ್ಮೇಲೆ ನಿಮಗೆ ಯುಎಸ್ಕೆ ಹಾಗೆ ರೊಕೈಲ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಇಂಟ್ರೆಸ್ಟಿಂಗ್ ಆಗಿ ಸಾಗ್ತಾ ಇರುತ್ತೆ. ಮಧ್ಯದಲ್ಲಿ ನಮ್ಮ ಕೈರಿಸೇನ್ ಹಾಗೆ ಆಸ್ಕಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಆಸ್ಕಾ ಅವರು ಕೈರಿಸೇನ್ ಅವ್ರನ್ನ ಎಳ್ಕೊಂಡು ಬರ್ತಾರೆ, ಬಾ ಈ ಒಂದು ಮ್ಯಾಚ್ ಅಲ್ಲಿ ನೀನು ಏನೇ ಮಾಡಾದ್ರೂ ಕೂಡ ಯುಎಸ್ಕೆ ಅವ್ರನ್ನ ಇಂಟರ್ಫೈರ್ ಮಾಡಬೇಕು ಅಂತ. ಅಂಡ್ ಆ ಒಂದು ವಿಚಾರ ನಮ್ಮ ಯುಎಸ್ಕೆ ಅವರಿಗೆ ಇಷ್ಟ ಆಗೋದಿಲ್ಲ. ಅವರು ಆಸ್ಕಾ ಅವರ ಮೇಲೆ ಅಟ್ಯಾಕ್ ಮಾಡಿ ಕೈರಿಸೇನ್ ಆಸ್ಕಾ ಇಂದ ದೂರ ಇರು ಅಂತ ಹೇಳಿ ರಿಂಗಿಗೆ ಹೋದ್ ಕೂಡಲೇ ನಮ್ಮ ರೊಕೈಲ್ ಅವರು ತಯಾನ ಬಾಂಬ್ ನ ಕನೆಕ್ಟ್ ಮಾಡಿ ಯುಎಸ್ಕೆ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಎಂಟ್ರಿ. ರೋಮನ್ ರೈನ್ಸ್ ಅವರು ತನ್ನ ಐಕಾನಿಕ್ ಎಂಟ್ರಿನ ಕೊಡ್ಕೊಂಡು ರಿಂಗಿಗೆ ಬರ್ತಾರೆ. ಇಡೀ ಕ್ರೌಡ್ OTC ಚಾಂಟ್ ನ ಮಾಡ್ತಾ ಇರುತ್ತೆ. ರೋಮನ್ ರೈನ್ಸ್ ಅವರು ಮೈಕ್ ನ ತಗೊಂಡು ನ್ಯೂಯಾರ್ಕ್ ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ಅಕ್ನಾಲೇಜ್ ಮೀ ಅಂತ ಹೇಳ್ತಾರೆ. ಅಂಡ್ ಇಡೀ ಕ್ರೌಡ್ ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡುತ್ತೆ. ಸಡನ್ ಆಗಿ ನಮಗೆ ಬೆಸ್ಟ್ ಇನ್ ದ ವರ್ಲ್ಡ್ CM ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಬಟ್ ಇವತ್ತು ನಮ್ಮ CM ಪಂಕ್ ಅವರು ಮಾತಾಡೋದಕ್ಕೆ ಬಂದಿರೋದಿಲ್ಲ, ಅವರು ರೆಡಿಯಾಗೆ ಬಂದಿರ್ತಾರೆ ಫೈಟ್ ಮಾಡೋದಕ್ಕೆ. ಬರ್ತಿದ್ದಂಗೆನೆ ಅವರು ರಶ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಬರ್ತಾನೆ ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಾರೆ. ಈ ಕಡೆ ರೋಮನ್ ರೈನ್ಸ್ ಅವರು ಕೂಡ ರೆಡಿ ಆಗ್ತಾರೆ. ಬಂದ್ ಕೂಡಲೇ ಇಬ್ರು ಕೂಡ ಫೈಟ್ ಗೆ ಶುರು ಮಾಡ್ಬಿಡ್ತಾರೆ. ಅಫ್ಕೋರ್ಸ್ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಹಾಗೆ ಅಫಿಷಿಯಲ್ಸ್ ಗಳ ಎಂಟ್ರಿ ಕೂಡ ಮಧ್ಯೆ ನಮಗೆ ನೋಡೋದಕ್ಕೆ ಸಿಗುತ್ತೆ. ಆದ್ರೂ ಕೂಡ ಇವರಿಬ್ರು ನಿಲ್ತಾ ಇರೋದಿಲ್ಲ. ಇವನ್ ರೋಮನ್ ರೈನ್ಸ್ ಅವರು ಅಫಿಷಿಯಲ್ಸ್ ಗೆ ಒಂದು ಸ್ಪಿಯರ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲ, CM ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡಿ ಕಳೆದ ವಾರದ ರೀತಿನೇ ಈ ವಾರನೂ ಕೂಡ ಟೇಬಲ್ ನು ಕೂಡ ಮುರ್ಸೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ನಮ್ಮ CM ಪಂಕ್ ಅವರು ಅದರಿಂದ ತಪ್ಪಿಸ್ಕೊ ಬಿಡ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಫೈನಲಿ ನಮ್ಮ CM ಪಂಕ್ ಅವರು ರೋಮನ್ ರೈನ್ಸ್ ಅವರಿಗೆ ಒಂದು GTS ನ ಕನೆಕ್ಟ್ ಮಾಡಿ ಈ ವಾರ ನಮ್ಮ CM ಪಂಕ್ ಅವರು ರೋಮನ್ ರೈನ್ಸ್ ಅವರಿಗೆ ಆ ಒಂದು ಅನೌನ್ಸರ್ ಟೇಬಲ್ ಮೇಲ್ಗಡೆ ಪವರ್ ಬಾಂಬ್ ನ ಕನೆಕ್ಟ್ ಮಾಡ್ತಾರೆ. ಪವರ್ ಬಾಂಬ್ ನ ಕನೆಕ್ಟ್ ಮಾಡಿ ಅವ್ರ ಮುಂದೆ ನಿಂತ್ಕೊಂಡು ರೋಮನ್ ರೈನ್ಸ್ ಅಂತ ಮತ್ತೆ 2 ಪಂಚಸ್ ಗಳನ್ನ ಮಕ್ಕಕ್ಕೆ ಹೊಡಿತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಅಫಿಷಿಯಲ್ಸ್ ಗಳು ಹಾಗೆ ಸೆಕ್ಯೂರಿಟಿ ಗಾರ್ಡ್ಸ್ ಗಳು CM ಪಂಕ್ ಅವ್ರನ್ನ ಇಲ್ಲಿ ದೂರ ಮಾಡ್ತಾರೆ. ಏನೇ ಇರಲಿ, ಇವತ್ತು ನಮ್ಮ CM ಪಂಕ್ ಅವರು ತೇಜಾಬುನ ತೋರಿಸಿದ್ದಾರೆ ಅಂತಾನೆ ಹೇಳ್ಬೇಕು. ಲಿಟ್ರಲಿ ಈ ಒಂದು ಸೆಗ್ಮೆಂಟ್ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಸ್ಮ್ಯಾಕ್ ಡೌನ್ ನಲ್ಲಿ ನಾವ್ ಏನ್ ಬ್ರಾಲ್ ನೋಡಿದ್ವಿ ಗುರು, ಅರ್ಧ ಗಂಟೆ 10 ನಿಮಿಷನ ಬ್ರಾಲ್ ಆಡ್ತಾ ಇದಾರೆ. ಬಟ್ ಈ ಒಂದು ಚಿಕ್ಕ ಬ್ರಾಲ್ ಲಾಟ್ಸ್ ಆಫ್ ಬೆಟರ್ ಆಗಿತ್ತು ಅಂತಾನೆ ಹೇಳ್ಬೇಕು. ಬ್ರಾಲ್ ಅಂದ್ರೆ ಈ ರೀತಿ ಇರಬೇಕು ಗುರು. ಅಂಡ್ ಬ್ರಾಕ್ ಲೆಸ್ನರ್ ಆಗಿ ಒಬಾಫೆಮಿ ಅವರ ಬ್ರಾಲ್ ಇತ್ತಲ್ಲ, ಬ್ರಾಲ್ ಇಲ್ದಲೇನೆ ಆ ಒಂದು ಸೆಗ್ಮೆಂಟ್ ಕೂಡ ಇಂಟ್ರೆಸ್ಟಿಂಗ್ ಆಯ್ತು ಅಂತಾನೆ ಹೇಳ್ಬೇಕು. ಏನೇ ಆಗ್ಲಿ, CM ಪಂಕ್ ಅವರು ಕಳೆದ ವಾರದ ರಿವೆಂಜ್ ನ ಇವತ್ತು ಮಂಡೇ ನೈಟ್ ರಾ ಅಲ್ಲಿ ತೀರಿಸ್ಕೊಂಡಿದ್ದಾರೆ. ಓವರ್ ಆಲ್ ನನಗಂತೂ ಮಂಡೇ ನೈಟ್ ರಾ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಚೂರು ಕೂಡ ಬೋರಿಂಗ್ ಅಂತ ಅನಿಸ್ಲಿಲ್ಲ. ಇಂಥ ಶೋಗಳು ಬಂದ್ರೆ ಇನ್ನೂ ಕೂಡ ರಸಲ್ ಮೇನಿಯಾಗೆ ನಾವು ಹೈಪ್ ಅಪ್ ಆಗ್ತೀವಿ. ಏನೇ ಆಗ್ಲಿ, ನನಗಂತೂ ಇವತ್ತಿಂದ ರೋಡ್ ಟು ರಸಲ್ ಮೇನಿಯಾ ಅಫಿಷಿಯಲ್ ಆಗಿ ಪ್ರಾರಂಭ ಆಗಿದೆ ಅಂತಾನೆ ಅರ್ಥ. ಓವರ್ ಆಲ್ ಮಂಡೇ ನೈಟ್ ರಾ ಅಂತೂ ಸೂಪರ್ ಆಗಿತ್ತು. ಅಂಡ್ ಇವತ್ತಿನ ಮಂಡೇ ನೈಟ್ ರಾಗೆ ನಾನು 5 ಸ್ಟಾರ್ ರೇಟಿಂಗ್ ನ ಕೊಡ್ತಾ ಇದ್ದೀನಿ. ನಿಮ್ಗೆ ಏನಿಸ್ತು ಇವತ್ತಿನ ಶೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.